ಧರ್ಮಾಧಿಕಾರಿಗಳಾದ ಡಿ ವೀರೇಂದ್ರ ಹೆಗ್ಗಡೆ ಅವರ ಸುಧಾರಣಾ ಪರ್ವದಲ್ಲಿ ಸ್ವ ಉದ್ಯೋಗಕ್ಕೆ ವಿಶೇಷ ಆದ್ಯತೆ ಇದೆ. 80ರ ದಶಕದಲ್ಲಿ ಬೆಳ್ತಂಗಡಿ ತಾಲೂಕಿನಂತಹ ಕೃಷಿ ಆಧಾರಿತ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳ ಕೊರತೆ ಇತ್ತು. ರಾಜ್ಯ ದೇಶದ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿರಲಿಲ್ಲ. ಎಲ್ಲೆಡೆಯೂ ನಿರುದ್ಯೋಗ ತಾಂಡವವಾಡುತ್ತಿದ್ದ ಸಂದರ್ಭವದು. ಉದ್ಯೋಗಾವಕಾಶ ಸೃಷ್ಟಿಯಾಗದ ಹೊರತು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗದು ಎಂಬುದು ಹೆಗ್ಗಡೆಯವರಿಗೆ ಮನವರಿಕೆಯಾಯಿತು. ಸ್ವ ಉದ್ಯೋಗದಿಂದಷ್ಟೇ ಈ ನಿರುದ್ಯೋಗ ನಿವಾರಣೆ ಸಾಧ್ಯ ಎಂಬ ಚಿಂತನೆ ಪೂಜ್ಯ ಹೆಗ್ಗಡೆಯವರ ಮನದಲ್ಲಿ ಮೂಡಿತು. ಹೀಗಾಗಿ ಅವರ ಬಳಿಗೆ ಕೆಲಸ ಅರಸಿಕೊಂಡು ಬಂದ ಯುವಕ ಯುವತಿಯರಿಗೆ ಸ್ವ ಉದ್ಯೋಗ ಮಾಡುವಂತೆ ಪ್ರೇರೇಪಣೆ ನೀಡಿದ ಖಾವಂದರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಸ್ವ ಉದ್ಯೋಗಕ್ಕೆ ಬೇಕಾದ ತರಬೇತಿ ಹಾಗೂ ಹಣಕಾಸಿನ ಸಹಾಯ ಒದಗಿಸಿಕೊಡುವ ಮಹತ್ವದ ಯೋಜನೆ ರೂಪಿಸಿದ್ರು. ಈ ದೇಶದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದೆ. ಅದರಲ್ಲಿ ಒಂದು ಸಮಸ್ಯೆ ನಿರುದ್ಯೋಗ. ಯಾರಿಗಾದರೂ ಉದ್ಯೋಗ ಕೊಟ್ಟರೆ ಅದು ಮಹಾಪುಣ್ಯದ ಕಾರ್ಯ. ಯಾಕೆಂದರೆ 3 ಹೊತ್ತು ಊಟ ಹಾಕಿದ್ರು ಕೂಡ ಮತ್ತೆ ಮುಂಜೆ ಮರುದಿನ ಅವನು ಹಸಿವಿಗೆ ಬಂದು ಆಹಾರವನ್ನು ಕೇಳುವಂಥ ಸಾಮೂಹಿಕ ಸ್ಥಿತಿ ಇದೆ. ಆದರೆ ನಾವು ಧರ್ಮಸ್ಥಳ ಕ್ಷೇತ್ರದಿಂದ ಸುಮಾರು 1982ನೇ ಇಸ್ವಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮತ್ತು ನಗರದ ಒಳಭಾಗದಲ್ಲಿರುವಂಥ ಯುವಕ ಯುವತಿಯರಿಗೆ ಸ್ವ ಉದ್ಯೋಗಕ್ಕೆ ಯಾಕೆ ಪ್ರೇರಣೆ ಕೊಡಬಾರ್ದು ಅನ್ನುವ ಸಂಕಲ್ಪದಿಂದ ನಾವು ಸಣ್ಣ ಮಟ್ಟದಲ್ಲಿ ಉಜಿರೆಯಲ್ಲಿ ಒಂದು ಘಟಕವನ್ನು ಪ್ರಾರಂಭಿಸಿದ್ವಿ. ಶ್ರೀ ಹೆಗ್ಗಡೆಯವರ ಕಾಳಜಿಯ ಫಲವಾಗಿ 1982ರಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಟ್ರಸ್ಟ್, ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ರುಟ್ಸೆಟ್ ಉಜಿರೆಯಲ್ಲಿ ಜನ್ಮ ತಳೆಯಿತು. ಯಾವುದೇ ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಅರ್ಹರಿಗೆ ಊಟ, ವಸತಿ ಸಹಿತವಾಗಿ ಸಂಪೂರ್ಣ ಉಚಿತ ಸ್ವ ಉದ್ಯೋಗ ತರಬೇತಿ ನೀಡಿದ ಹಿರಿಮೆ ಈ ಸಂಸ್ಥೆಯದ್ದು. 30 ದಿವಸಕ್ಕಿಂತ ಕಡಿಮೆ ಇರ್ತಕ್ಕಂಥ ತರಬೇತಿಗಳನ್ನು ಮಾಡಿ ಅವರಿಗೆ ಬೇಕಾದಂಥ ಬ್ಯಾಂಕ್ನ ಸಾಲಗಳನ್ನು ಒದಗಿಸಿ ಮತ್ತು 2 ವರ್ಷಗಳ ಕಾಲ ಅವರು ಸ್ವ ಉದ್ಯೋಗಿಗಳಾಗುವವರೆಗೆ ಅವರನ್ನು ಮತ್ತೆ ಮಾರ್ಗದರ್ಶನ ಕೊಟ್ಟು ನಾವು ಈಗ ಸ್ವ ಉದ್ಯೋಗ ಮಾಡಿದ್ದೇವೆ. 18ರಿಂದ 45 ವರ್ಷ ವಯಸ್ಸಿನವರೆಗಿನ ಅದೆಷ್ಟೋ ನಿರುದ್ಯೋಗಿಗಳಿಗೆ ಅವರ ಆಯ್ಕೆಯ ಕ್ಷೇತ್ರಗಳಲ್ಲಿ ತರಬೇತಿ ನೀಡಿ ಸ್ವಾವಲಂಬಿಯಾಗಿಸಿದ ಹೆಮ್ಮೆ ಈ ರುಟ್ಸೆಟ್ ಸಂಸ್ಥೆಗಿದೆ. ನಿರುದ್ಯೋಗಿಗಳಿಗೆ ಕೃಷಿ, ವಿವಿಧ ಉತ್ಪನ್ನಗಳ ತಯಾರಿಕೆ, ಸೇವಾಧಾರಿತ ಕ್ಷೇತ್ರಗಳಲ್ಲಿನ ಉದ್ಯೋಗ ತರಬೇತಿ ನೀಡುತ್ತಿದೆ ಈ ರುಟ್ಸೆಟ್ ಸಂಸ್ಥೆ. ಜೊತೆಗೆ ಉದ್ಯೋಗಿಗಳಿಗೆ ಕೌಶಲಾಭಿವೃದ್ಧಿ ತರಬೇತಿಯನ್ನು ನೀಡಲಾಗ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರುಟ್ಸೆಟ್ ಸಂಸ್ಥೆಯ ಕಾರ್ಯವನ್ನ ಶ್ಲಾಘಿಸಿ ದೇಶಾದ್ಯಂತ ಈ ಮಾದರಿಯನ್ನ ಅನುಸರಿಸ್ತಾ ಇದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಸಂಸ್ಥೆಗಳಿದ್ದಾವೆ. ಕಳೆದ 6-7 ವರ್ಷಕ್ಕೆ ಹಿಂದೆ ಕೇಂದ್ರ ಸರ್ಕಾರ ಇದನ್ನು ಮೆಚ್ಚಿ ಇದೊಂದು ಸರಳವಾದ ಆದರೆ ಅಷ್ಟೇ ಪರಿಣಾಮಕಾರಿಯಾದ ಮತ್ತು ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ಜನರಿಗೆ ಸ್ವ ಉದ್ಯೋಗವನ್ನು ಕೊಡಬಹುದಾದ ಕಾರ್ಯಕ್ರಮ ಅಂತ ಒಪ್ಪಿಕೊಂಡು ಸರ್ಕಾರದ ಎಲ್ಲ ಬ್ಯಾಂಕ್ಗಳಿಗೂ ಒಂದು ನಿರ್ದೇಶನ ಕೊಟ್ಟರು. ಈ ನಿರ್ದೇಶನ ಏನು ಅಂತಂದರೆ, ನಿಮ್ಮ ಲೀಡ್ ಬ್ಯಾಂಕ್ ಏರಿಯಾದಲ್ಲಿ ಒಂದೊಂದು ಶಾಖೆಯನ್ನು ನಿಮ್ಮ ಬ್ಯಾಂಕಿನ ಮೂಲಕ ಮಾಡಿ ಮತ್ತು ಅದರ ಪೂರ್ತಿ ವೆಚ್ಚವನ್ನು ನೀವು ಭರಿಸಿ ಉಚಿತವಾಗಿ ಯುವಕ ಯುವತಿಯರಿಗೆ ತರಬೇತಿ ಕೊಡಿ ಅಂತ ಮಾಡಿದರು. ಹೀಗಾಗಿ ಇವತ್ತು ಸುಮಾರು 567 ಸಂಸ್ಥೆಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಭಾರತ ದೇಶದಲ್ಲಿದೆ. ತರಬೇತಿ ನಂತರ ಶಿಬಿರಾರ್ಥಿಗಳಿಗೆ ಸ್ವ ಉದ್ಯೋಗ ಪ್ರಾರಂಭಿಸಲು ಹಣಕಾಸಿನ ವ್ಯವಸ್ಥೆ ಹೊಂದಿಸುವಲ್ಲಿ ಕೂಡ ರುಟ್ಸೆಟ್ ಸಂಸ್ಥೆ ಕಾಳಜಿ ವಹಿಸುತ್ತದೆ. ಜೊತೆಗೆ ತರಬೇತಿ ಪಡೆದ ವ್ಯಕ್ತಿಗಳನ್ನು 2 ವರ್ಷಗಳ ಕಾಲ ಸಂಪರ್ಕದಲ್ಲಿಟ್ಟುಕೊಂಡು ಅವರ ಔದ್ಯಮಿಕ ಅಭಿವೃದ್ಧಿಯನ್ನ ಖಾತ್ರಿಪಡಿಸಿಕೊಳ್ಳುತ್ತದೆ. ಹೀಗಾಗಿಯೇ ರುಟ್ಸೆಟ್ನಲ್ಲಿ ಇದುವರೆಗೂ ತರಬೇತಿ ಪಡೆದವರಲ್ಲಿ 70% ಮಂದಿ ಸ್ವ ಉದ್ಯೋಗಿಗಳಾಗಿದ್ದಾರೆ. ಇದು ದೇಶವೇ ಮೆಚ್ಚುವ ಸಾಧನೆ. ಇವತ್ತು ನನಗೆ ತುಂಬ ಸಂತೋಷ, ತೃಪ್ತಿ, ನೆಮ್ಮದಿ ಏನು ಅಂತಂದರೆ ಸುಮಾರು 23 ಲಕ್ಷಕ್ಕೂ ಮಿಕ್ಕಿ ಯುವಕ ಯುವತಿಯರು ಸ್ವ ಉದ್ಯೋಗಿಗಳಾಗಿದ್ದಾರೆ. ತಮ್ಮ ಸುಮಾರು 70%ಗಿಂತ ಮಿತ್ತು ಮೇಲೆ ಅವರು ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಕೂಡ ಈ ಸ್ವ ಉದ್ಯೋಗಿಗಳಿಗೆ ಕೊಡ್ತಕ್ಕಂಥ ಸಾಲದ ಸದ್ಬಳಕೆ, ಮರುಬಳಕೆ ಮತ್ತು ಮರುಪಾವತಿ 3 ಚೆನ್ನಾಗಿದೆ ಅನ್ನುವ ದೃಷ್ಟಿಯಲ್ಲಿ
ಈ ಸ್ವ ಉದ್ಯೋಗಿಗಳಿಗೆ ಸಹಾಯ ಕೊಡಲು, ಸಾಲ ಕೊಡಲು ಅವರು ಮುಂದೆ ಬರ್ತಾ ಇದ್ದಾರೆ. ಪದವಿ ಬಳಿಕ ಬೇರೆಯವರ ಬಳಿ ಕೆಲಸಕ್ಕೆ ಸೇರಿ ಅವರ ಲೆಕ್ಕ ಬರೆಯುವುದಕ್ಕಿಂತ ಸ್ವ ಉದ್ಯೋಗ ಮಾಡಿ ನಿಮ್ಮ ಲೆಕ್ಕ ನೀವೇ ಬರೆಯುವುದು ಒಳಿತು ಎನ್ನುವ ಧ್ಯೇಯ ಪೂಜ್ಯ ಹೆಗ್ಗಡೆಯವರದ್ದು. ಈ ಮಾತಿನ ಸ್ಫೂರ್ತಿಯಿಂದ ಪ್ರಾರಂಭವಾದ ರೂಟ್ಸೆಟ್ ಸಂಸ್ಥೆ ಇಂದು ದೇಶಾದ್ಯಂತ ವ್ಯಾಪಿಸಿ ಲಕ್ಷಾಂತರ ಜನರಿಗೆ ಉದ್ಯೋಗ ಕಲ್ಪಿಸಿದೆ. ಸಮಾಜದ ಒಳಿತಿಗೆ ದಾರಿದೀಪವಾದ ಪೂಜ್ಯ ಹೆಗ್ಗಡೆಯವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ ಅವರ ಸಾಧನೆಗಳು. ಅವರ ಸಂಕಲ್ಪ ದೃಷ್ಟಿಗೆ ಬಿದ್ದು ಸುಧಾರಣೆಗೊಳಗಾದ ಮತ್ತಷ್ಟು ಕ್ಷೇತ್ರಗಳ ಪರಿಚಯ ಮುಂದಿನ ಸಂಚಿಕೆಯಲ್ಲೇ.